ನಟೋರಿಯಸ್ ಗ್ಯಾಂಗ್ ಸಿಎಂ ಅವರನ್ನ ಬಳಸಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾತ್ರ ನಾವು ಆರೋಪವನ್ನ ಮಾಡ್ತಾ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟೋರಿಯಸ್ ಗ್ಯಾಂಗ್ ಖೆಡ್ಡಾಗೆ ಕೆಡವಿಕೊಂಡಿದೆ, ನಮ್ಮ ರಕ್ಷಣೆಗೆ ಇರ್ಲಿ ಅಂತ ಅವರನ್ನ ಖೆಡ್ಡಾಕ್ ಬೀಳಿಸಿದ್ದಾರೆ. ನಮ್ಮ ಬಳಿ ಆರೋಪ ಸಾಬೀತು ಮಾಡುವ ದಾಖಲೆಗಳಿದೆ ಅಂತ ಸಿಟಿ ರವಿ ಆರೋಪವನ್ನ ಮಾಡಿದ್ದಾರೆ. ಒಂದು ಈ ಮೂಡ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರು ಮೈಸೂರಿಗೆ ಹೋಗಿ ಅಲ್ಲಿಂದ ದಾಖಲೆಗಳನ್ನು ತಗೊಂಡು ಹೋದರು ಅಂತ ಆಗಲೇ ಆರೋಪ ಬಂದಿತ್ತು. ಒಂದು 3-4 ದಿನ ತನಿಖೆ ಕೊಡೋಕ್ಕಿಂತ ಮುಂಚೆ ಒಂದು ವಾರಗಟ್ಟಲೆ ಕೂತ್ಕೊಂಡು ಕೆಲವು ದಾಖಲೆಗಳನ್ನು ಇಲ್ಲದಂತೆ ಮಾಡಿದ್ದಾರೆ. ಕೆಲವು ಹಳೆ ಅಧಿಕಾರಿಗಳನ್ನು ಹಿಂದೆ ಕೆಲಸ ಮಾಡಿದವ್ರನ್ನ ಕರ್ಕೊಂಡು ಬಂದು ಎಂಟ್ರಿ ಮಾಡಿಸಿದ್ದಾರೆ ಅನ್ನೋದೆಲ್ಲವೂ ಕೂಡ ದೂರು ಬಂದಿದೆ. ಈಗಾಗಲೇ ತನಿಖೆಗೆ ಆಗ್ರಹಿಸಿ ನಾವು ಬೆಂಗಳೂರಿಂದ ಮೈಸೂರಿವರೆಗೂ ಪಾದಯಾತ್ರೆನೂ ಮಾಡಿದ್ದೀವಿ. ಇದರಲ್ಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ 3 ಆಗಿದೆ ಅಂತ ನಾವು ಮತ್ತೆ ಆರೋಪ ಮಾಡಿದ್ದೇವೆ. ನಮ್ಮ ಹತ್ರನೂ ಕೂಡ ಕೆಲವು ದಾಖಲೆಗಳಿದ್ದಾವೆ. ನ್ಯಾಯಾಲಯದ ತೀರ್ಪನ್ನು ಎದುರು ನೋಡ್ತಾ ಇದ್ದೀವಿ. ನ್ಯಾಯಾಲಯ ತನಿಖೆಗೆ ಅನುಮತಿಯನ್ನು ಕೊಟ್ಟ ನಂತರ ನಾವು ದಾಖಲೆಗಳನ್ನು ಸಬ್ಮಿಟ್ ಮಾಡ್ತೇವೆ. ಇಲ್ಲದೇ ಇದ್ದರೆ ಇದಕ್ಕೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ.